ಇಂಚರಾಗೆ ತನ್ನನ್ನ ಯಾರ್ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾಗ್ದೆ ಫುಲ್ ಕನ್ಫ್ಯೂಸ್ ಆಗಿದ್ಲು. ಒಂದ್ ಕಡೆ ಅವಳಿಗೆ ಭಯ ಆಗಿದ್ರೆ ಇನ್ನೊಂದ್ ಕಡೆ ತನ್ ಸುತ್ತ ನಿಂತಿರೋ ಜನರನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು. ಅವಳು ಸಿಟ್ಟಲ್ಲಿ, ಏನ್ ಹುಡುಗಾಟ ಆಡ್ತಿದ್ದೀರಾ? ಈಗ ಯಾರ್ನೋ ತಂದು ಕೈಕಾಲು ಕಟ್ಟ ಹಾಕೋದು ತಮಾಷೆನಾ? ಏನ್ ಅಂದ್ಕೊಂಡಿದೀರಾ ನಿಮ್ಮನ್ನ ನೀವು? ಈಗಿಂದ ಈಗ್ಲೇ ನನ್ ಕೈ ಬಿಚ್ಚಿದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂದ್ಲು. ಅವ್ರು ಯಾರು ಏನು ರೆಸ್ಪಾಂಡ್ ಮಾಡದೆ ಇರೋದ್ ನೋಡಿ, ನೀವ್ ಯಾರ್ ಮಾತ್ ಕೇಳ್ಕೊಂಡು ಈ ತರ ಮಾಡಿದಿರೋ ನನಗ್ ಗೊತ್ತಿಲ್ಲ, ಆದ್ರೆ ಇದೆಲ್ಲ ಸರಿ ಇಲ್ಲ. ಜಸ್ಟ್ ಓಪನ್ ಮೈ ಹ್ಯಾಂಡ್ ಅಂತ ಸಿಟ್ಟಲ್ಲಿ ಹೇಳಿದ್ಲು. ಅದನ್ನ ಕೇಳಿ ಜಾನ್, ಶಬ್ದ ಮಾಡ್ಬೇಡ, ಆಗ್ಲೇ ಹೇಳ್ದೆ ತಾನೆ, ಕನ್ನಡ ಬರುತ್ತೆ ತಾನೆ? ನಾನು ಎಲ್ಲಿವರೆಗೂ ಕೂಲ್ ಆಗಿ ಮಾತಾಡ್ತೀನೋ ಅಲ್ಲಿವರೆಗೂ ನೀನು ಸೇಫ್ ಆಗಿರ್ತೀಯ. ತಲೆ ಕೆಟ್ರೆ ನಾನು ರಾಕ್ಷಸ. ನೀನು ಮತ್ತೆ ಕಿರ್ಚ್ಕೊಂಡ್ಯೋ ಮುಂದೆ ಆಗೋದಕ್ಕೆಲ್ಲ ನೀನೇ ಜವಾಬ್ದಾರಿ. ನಿನ್ನನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದೀನಿ ನಾನು. ನೀನ್ ಇವಾಗ ನನ್ ಪ್ರಾಪರ್ಟಿ ಅಂತ ಹೇಳ್ದ. ಅದನ್ ಕೇಳಿ ಇಂಚರ ಶಾಕಲ್ಲಿ, ಏನು ಖರೀದಿ ಮಾಡಿದ್ಯಾ? ಏನ್ ನಿನ್ ಮಾತಿನ ಅರ್ಥ? ಏನ್ ಹೇಳೋಕ್ ಹೊರಟಿದ್ಯಾ ನೀನು ಅಂತ ಆಂಕ್ಷಿಯಸ್ ಆಗಿ ಕೇಳಿದ್ಲು. ಅದನ್ನ ನೋಡಿ ಜಾನ್ ತನ್ನ ಅಸಿಸ್ಟೆಂಟ್ಗೆ, ಇವಳಿಗೆ ವಿಷಯ ಏನು ಅಂತ ಹೇಳು, ಇಲ್ಲ ಅಂದ್ರೆ ಸುಮ್ನೆ ಅರ್ಚ್ಕೋತಾಳೆ ಅಂತ ಹೇಳ್ದ. ಅವನ್ ಅಸಿಸ್ಟೆಂಟ್, ಸೊ ಇಂಚರ, ಈಗ ನಿನ್ ಓನರ್ ನಮ್ ಬಾಸ್ ಅಂದ್ರೆ ಅದೇ ಜಾನ್ ಡಿಸೋಜಾ ಸರ್, ಅವರು ದುಡ್ಡು ಕೊಟ್ಟು ನಿನ್ನನ್ನ ಕೊಂಡ್ಕೊಂಡಿದ್ದಾರೆ. ಮಿಸ್ಟರ್ ರಂಗನಾಥ್ ನಿನ್ನನ್ನ ನಮಗೊಪ್ಸಿ ಅದಕ್ಕೆ ಬದಲಾಗಿ ನಮ್ಮ ಹತ್ರ ಕೋಟಿಗಟ್ಲೆ ಹಣ ತಗೊಂಡಿದ್ದಾರೆ. ಸೊ ಈಗ ನೀನ್ ಪೂರ್ತಿಯಾಗಿ ಈ ಫನ್ ಕ್ಲಬ್ ಪ್ರಾಪರ್ಟಿ. ಈಗ ನೀನು ಈ ಕ್ಲಬ್ ಹೇಳ್ದಾಗೆ ಕೇಳ್ಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ ನಿನಗೆ. ನಮ್ ಸ್ಲೇವ್ ನೀನು, ಸೊ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಯಾವುದೇ ಹಕ್ಕಿಲ್ಲ ನಿನಗೆ ಅಂತ ತುಂಬಾ ಕ್ಯಾಶುವಲ್ ಆಗಿ ಹೇಳ್ದ. ಯಾಕೆಂದ್ರೆ ಅವನಿಗೆ ಇದೆಲ್ಲ ತುಂಬಾ ಕಾಮನ್ ಆಗಿತ್ತು. ಅವನ್ ಮಾತ್ ಕೇಳಿದ್ರೇನೆ ಅವನ್ ಯಾವ್ದೋ ಐಟಮ್ ಪರ್ಚೇಸ್ ಮಾಡಿ ಅದನ್ನ ಮಾರಾಟ ಮಾಡಿ ಮಾತಾಡ್ತಿರೋ ಹಾಗನ್ನಿಸ್ತಿತ್ತು. ಅದನ್ ಕೇಳಿ ಇಂಚರಾಗಂತೂ ತನ್ ಕಿವಿನ ತಾನೇ ನಂಬೋಕಾಗ್ಲಿಲ್ಲ. ಯಾಕೆಂದ್ರೆ ಅವಳ ಹೆತ್ ಅಪ್ಪನೇ ಅವಳನ್ನ ಮಾರಾಟ ಮಾಡಿದ್ದ. ಅಪ್ಪ, ನನ್ನನ್ನ ಇವ್ರಿಗ್ ಮಾರಿದ್ರ? ಯಾಕೆ? ಹೇಗೆ? ಈಗ ಅವ್ರಿಗೆ ನನ್ ಮೇಲೆ ಏನ್ ಹಕ್ಕಿದೆ? ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಯೋಚಿಸ್ತಾ ಅವಳು ಒಂದು ಕ್ಷಣ ಫುಲ್ ಬ್ಲ್ಯಾಂಕ್ ಆಗೋದ್ಲು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಹೋದ್ರು ಧೈರ್ಯ ಮಾಡಿ, ನೀವೆಲ್ಲ ಏನ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಯಾವ ವ್ಯಕ್ತಿ ನನ್ನ ಹೆಸರು ಹೇಳ್ಕೊಂಡು ನಿಮ್ ಹತ್ರ ದುಡ್ಡು ತಗೊಂಡಿದಾನೋ ಅವನಿಗೂ ನನಗೂ ಏನು ಸಂಬಂಧ ಇಲ್ಲ, ಸೊ ನನ್ನನ್ನ ಹೋಗೋಕೆ ಬಿಟ್ಬಿಡಿ ಅಂತ ಹೇಳಿದ್ಲು. ಯಾಕೆಂದ್ರೆ ಈಗ ಅವಳಿಗೆ ತನ್ನ ಫ್ಯಾಮಿಲಿ ಜೊತೆ ಯಾವ ಸಂಬಂಧನೂ ಇರ್ಲಿಲ್ಲ. ಯಾಕೆಂದ್ರೆ ಅವರು ಅವಳನ್ನ ಅದೆಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ರು ಅಂದ್ರೆ ಅವರೆಲ್ಲ ತನ್ನ ಕುಟುಂಬ ಅಂತ ಹೇಳ್ಕೊಳ್ಳೋಕೆ ಇಂಚರಾಗೆ ಅಸಹ್ಯ ಆಗ್ತಿತ್ತು. ಹಾಗಾಗಿ ಅವ್ರ ಜೊತೆ ಇಂಚರ ಎಲ್ಲ ಸಂಬಂಧನೂ ಕಡ್ಕೊಂಡಿದ್ಲು. ಅವಳು ಕಿರ್ಚಿದ್ ನೋಡಿ ಜಾನ್, ಮುಚ್ಚು ಬಾಯ್, ನೋ ಮೋರ್ ಡ್ರಾಮಾ. ನಿಮ್ಮದ್ಗೆ ಏನಿತ್ತು ಏನಿಲ್ಲ ಅನ್ನೋದು ನನಗ್ ಬೇಡ, ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನಾನು ನಿಂತರ ಬ್ಯೂಟಿಫುಲ್ ಥಿಂಗ್ ಖರೀದಿ ಮಾಡೋಕೆ ಕಂತೆ ದುಡ್ಡು ಕೊಟ್ಟಿದ್ದೀನಿ, ಸೊ ನಿನ್ನ ಮೇಲೆ ನನಗೆ ಪೂರ್ತಿ ಹಕ್ಕಿದೆ ಅಂತ ಹೇಳ್ತಾ ಕಣ್ಣಲ್ಲೇ ಇಂಚರಾನ ತಿನ್ನೋ ತರ ನೋಡ್ದ. ಅವನ್ ಯಾವ ಹಕ್ಕಿನ ಬಗ್ಗೆ ಮಾತಾಡ್ತಿದ್ದಾನೆ ಅನ್ನೋದು ಅವನ್ ಕೆಟ್ಟ ಲುಕ್ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು. ಅವನ್ ಮಾತ್ ಕೇಳಿ ಇಂಚರ ತಾಳ್ಮೆ ಕಳ್ಕೊಂಡು, ನಿಮ್ಗೆಲ್ಲ ಏನ್ ತಲೆ ಕೆಟ್ಟಿದ್ಯಾ? ನೀವ್ ಮಾಡ್ತಿರೋದು ಇಲ್ಲೀಗಲ್ ಅಂತ ಗೊತ್ತು ತಾನೆ? ಯಾರೋ ಮಾರಾಟ ಮಾಡಿದ್ರಂತೆ, ಖರೀದಿ ಮಾಡೋಕೆ ನಾನೇನ್ ಕಿರಾಣಿ ಸಾಮಾನಲ್ಲ. ಪೊಲೀಸ್ನವ್ರಿಗೇನಾದ್ರೂ ಗೊತ್ತಾದ್ರೆ ನೀವೆಲ್ರೂ ಜೈಲ್ನಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ಸೊ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬಿಡಿ ನನ್ನನ್ನ ಅಂತ ಹೇಳಿದ್ಲು. ಯಾಕೆಂದ್ರೆ ತನ್ನಲ್ಲಿ ಇಲ್ಲಿಗ್ ಬರೋ ಹಾಗೆ ಮಾಡ್ದವನು ತನ್ನ ಅಪ್ಪ ಅನ್ನಿಸ್ಕೊಂಡ ರಂಗನಾಥ್ ಅಂತ ಕೇಳಿ ಅವಳಿಗೆ ಸ್ವಲ್ಪನೂ ಆಶ್ಚರ್ಯ ಆಗ್ಲಿಲ್ಲ. ಯಾಕೆಂದ್ರೆ ಅವನು ನೀಚ್ ಮಟ್ಟಕ್ಕೆ ಇಳಿಯೋದು ನೋಡಿ ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಆದ್ರೆ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅನ್ನೋದು ಅವಳಿಗೆ ಟೆನ್ಷನ್ ಆಗ್ತಾ ಇತ್ತು. ಅವಳ ಮಾತಿಗೆ ಜಾನ್ ಜೋರಾಗಿ ನಗ್ತಾ, ಈ ಪುವರ್ ಗರ್ಲ್ಗೆ ಈ ಫನ್ ಕ್ಲಬ್ಗೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪ್ಲಿಕೇಬಲ್ ಆಗಲ್ಲ ಅನ್ನೋದು ಗೊತ್ತಿಲ್ಲ. ಅಯ್ಯೋ ಪಾಪ, ಹುಡುಗಿ,
ನಿನ್ ಕೆಲ್ಸಕ್ ಬಾರ್ದ ಇರೋ ಬೆದರಿಕೆಗಳನ್ನೆಲ್ಲ ನಿನ್ ಹತ್ರನೇ ಇಟ್ಕೊಂಡು ಸೈಲೆಂಟ್ ಆಗಿ ನನ್ ಮಾತು ಕೇಳು. ಇಲ್ಲ ಅಂದ್ರೆ ನಾನು ವೈಲೆಂಟ್ ಆಗ್ಬೇಕಾಗತ್ತೆ. ಆಮೇಲೆ ನಿನಗೆ ಕಷ್ಟ ಅಂತ ವಾರ್ನಿಂಗ್ ಟೋನ್ನಲ್ಲಿ ಹೇಳ್ದ. ಈ ಕಡೆ ಸಂಗಮ್ ಕಳ್ಸಿರೋ ಜನ ಓಡ್ತಾ ಬಂದು ಹೇಳಿದ್ ಕೇಳಿ ಅವನು ನಿಂತಲ್ಲೇ ಕಲ್ಲಾಗ್ಬಿಟ್ಟ. ಏನು, ಸಾಧ್ವಿ ಅವಳನ್ನ ಮೀಟ್ ಮಾಡೋಕ್ ಕರ್ದಿದ್ಲ, ಬಟ್ ವೈ ಅಂತ ಶಾಕಲ್ ಕೇಳ್ದ. ಅದಕ್ಕೆ ಆ ವ್ಯಕ್ತಿ, ಅದೇನೋ ಗೊತ್ತಿಲ್ಲ ಸರ್, ಆದ್ರೆ ಇವತ್ತು ಅವರು ಇಂಚರ ಮೇಡಮ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಇಂಚರ ಮೇಡಮ್ ಅದನ್ನ ಡಿಕ್ಲೈನ್ ಕೂಡ ಮಾಡಿದ್ರು. ಆದ್ರೆ ಸಾಧ್ವಿ ಪಟ್ಟು ಬಿಡದೆ ಇವತ್ತು ಮೀಟ್ ಮಾಡ್ಲೇಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಅಂತ ಹೇಳ್ದ. ಅದನ್ ಕೇಳಿ ಸಂಗಮ್ ರಕ್ತ ಕುದಿಯೋದಕ್ ಶುರುವಾಯ್ತು. ಅವನ್ ಕೋಪದಲ್ಲಿ, ಡ್ರೈವರ್ ಕಾರ್ ತೆಗಿ, ಈಗಿಂದ ಈಗ್ಲೇ ಸಾಧ್ವಿ ಮನೆಗೆ ಹೋಗು ಅಂತ ಜೋರಾಗಿ ಹೇಳ್ದ. ಇಂಚರ ಮಿಸ್ ಆಗೋಕು ಸಾಧ್ವಿಗೂ ಏನ್ ಸಂಬಂಧ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಅವನ್ ಯಾವುದೇ ಲಿಂಕ್ ಅನ್ನು ಬಿಡೋಕೆ ರೆಡಿ ಇರ್ಲಿಲ್ಲ. ಇಂಚರ ವಿಷಯದಲ್ಲಿ ಅವನ್ ಯಾರನ್ನೂ ನಂಬೋಕೆ ರೆಡಿ ಇರ್ಲಿಲ್ಲ. ಅದು ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಾಧ್ವಿ ಆದ್ರೂ ಸರಿನೇ, ಇನ್ಯಾರಾದ್ರೂ ಸರಿನೇ. ಸ್ವಲ್ಪ ಹೊತ್ತಲ್ಲೇ ಸಂಗಮ್ ಕಾರ್ ಸಾಧ್ವಿ ಮನೆ ಮುಂದೆ ಸ್ಟಾಪ್ ಆಯ್ತು. ಇಷ್ಟು ರಾತ್ರಿ ಸಂಗಮ್ ಬಂದಿದ್ದಾನೆ ಅಂತ ಗೊತ್ತಾಗಿ ಸಾಧ್ವಿ ಅಂತೂ ಖುಷಿಯಲ್ಲಿ ಕುಣಿದಾಡ್ಬಿಟ್ಲು. ಅವಳು ಓಡ್ತಾ ಅವನನ್ನ ವೆಲ್ಕಮ್ ಮಾಡೋಕೆ ಗೇಟ್ ತನಕ ಬಂದ್ಲು. ಆದ್ರೆ ಸಂಗಮ್ ಕೋಪದ ಮುಖ ನೋಡಿ ಅವಳಿಗೆ ಭಯ ಆದ್ರೂನು ಅದನ್ನ ಹೈಡ್ ಮಾಡ್ಕೊಂಡು, ಸಂಗಮ್ ನೀನು, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್, ಬಾ ಒಳಗಡೆ ಅಂತ ನಗ್ತಾ ಹೇಳಿದ್ಲು. ಆಗ ಸಂಗಮ್, ನಾಟ್ ನೌ, ಇಂಚರ ಏನಾದ್ರೂ ನಿನ್ ಜೊತೆ ಇದ್ದಾಳ ಅಂತ ನೇರವಾಗಿ ಕೇಳ್ದ. ಇಂಚರ ಹೆಸರು ಕೇಳ್ತಿದ್ದ ಹಾಗೆ ಇಷ್ಟೊತ್ತು ಖುಷಿಯಲ್ಲಿದ್ದ ಅವಳ ಮುಖ ಕಪ್ಪಾಗೋಯ್ತು. ಸಂಗಮ್ ಬಾಯಲ್ಲಿ ಯಾವಾಗ್ಲೂ ಯಾಕೆ ಇಂಚರ ಹೆಸರೇ ಬರುತ್ತೆ ಅಂತ ಅವಳಿಗೆ ನಂಬೋಕೆ ಕಷ್ಟ ಆಯ್ತು. ಅವಳು ಮನಸ್ಸಲ್ಲೇ, ಆ ಮಾಯಾಂಗನೆ ಅದೇನ್ ಮೋಡಿ ಮಾಡಿದಾಳೋ ಏನೋ, 3 ಹೊತ್ತು ಇಂಚರ ಇಂಚರ ಅಂತ ಸಾಯ್ತಾನೆ, ನಾನ್ ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ? ಅಂದ ಇಲ್ವಾ, ಚಂದ ಇಲ್ವಾ? ಹಾಗ್ ನೋಡೋಕ್ ಹೋದ್ರೆ ನನಗೂ ಅವಳಿಗೂ ಕಂಪೇರ್ ಮಾಡೋಕೆ ಸಾಧ್ಯನೇ ಇಲ್ಲ. ಒಂದ್ ಮಗು ತಾಯಿಯಾಗಿರೋ ಅವಳಲ್ಲಿ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಮಗಳು, ಫಾರಿನ್ನಲ್ಲಿ ಹೈಯರ್ ಸ್ಟಡೀಸ್ ಮಾಡ್ಕೊಂಡ್ ಬಂದಿರೋ ಈ ಸಾಧ್ವಿಯಲ್ಲಿ ಅಂತ ಇಂಚರ ಬಗ್ಗೆ ಸಖತ್ ಉರ್ಕೊಂಡು ಸಿಟ್ಟಲ್ಲಿ, ನೀನ್ ಇಷ್ಟು ರಾತ್ರಿಲಿ ಅವಳಿಗೋಸ್ಕರ ಇಲ್ಲಿಗ್ ಬಂದ್ಯಾ ಅಂತ ಕೇಳಿದ್ಲು. ಅದನ್ ಕೇಳಿ ಸಂಗಮ್ಗೆ ಇರಿಟೇಟ್ ಆಗಿ, ಸಾಧ್ವಿ ಅದನ್ನೆಲ್ಲ ಹೇಳ್ತಾ ಕೂರೋಕೆ ಟೈಮ್ ಇಲ್ಲ ಈಗ. ನೋಡು, ಇಂಚರ ನಿನ್ ಜೊತೆ ಇದ್ರೆ ಈಗಿಂದೀಗ್ಲೇ ಅವಳನ್ನ ವಾಪಸ್ ಕಳ್ಸು ಅಂತ ಹೇಳ್ದ. ಸಂಗಮ್ ಇಂಚರನ ಹುಡುಕ್ತಾನ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.